ಫೀಲ್ಡಲ್ಲಿ 14 ವರ್ಷ ಇದ್ದೀನಿ. ಯಾಕೆಂತ ಹೇಳಿದ್ರೆ ನಮ್ಮಮ್ಮ ಬುದ್ಧಿ ಹೇಳಿದ್ರು, ನಾನು ಅಗ್ರಿ ಆಗಿಲ್ಲ. ಬಾರಲ್ಲಿ ನಾನು ಸ್ಪಾಟ್ ಆಗಬೇಕಾಯ್ತು, ದೇವರು ಉಳಿಸಿದ್ದಾನೆ. ಆಮೇಲೆ ನಮ್ಮ ಅಣ್ಣನ ಜೊತೆ ತಮ್ಮ ಮೀಟಿಂಗ್ ಹೋಗೋಣ ಅಂತ ಹೇಳಿದ್ರು. 2001 ಮಾರ್ಚ್ 3ನೇ ತಾರೀಕು. ಆ ದಿನ ಇವತ್ತು ನನಗೇನಿದೆ ನೆನಪಿದೆ, ಮೈಂಡಲ್ಲಿ ಫೀಡ್ ಆಗಿದೆ. ಮೈಂಡಲ್ಲಿ ಏನಾಗಿದೆ, 2001 ಮಾರ್ಚ್ 3ನೇ ತಾರೀಕು ಬಾಣಸೋಡ ಪಕ್ಕ ವರ್ಮಾವ್ನಲ್ಲಿ ಮೀಟಿಂಗ್ ನಮ್ಮನ್ನ ಕರ್ಕೊಂಡು ಹೋದ್ರು. ಅಂದರೆ ಅಂದರೆ ಓಪನ್ ಮೀಟಿಂಗ್ ಅಲ್ಲಿ ಅರ್ಧ ಮನಸ್ಸಲ್ಲಿ ಆ ಮೀಟಿಂಗ್ ನಾನು ಅಟೆಂಡ್ ಮಾಡಿದೆ. ಎಂಥ ಮನಸ್ಸು? ಕುಡಿಯೋಕ್ಕೇನೋ ಪೂರ್ತಿ ಮನಸ್ಸು, ಕುಡಿಯೋಕ್ಕೇನೋ ಒಳ್ಳೆ ಒಳ್ಳೆಯವನಾಗಿದ್ದ ಅರ್ಧ ಮನಸ್ಸಲ್ಲಿ ಆ ಮೀಟಿಂಗ್ ನಾನು ಅಟೆಂಡ್ ಮಾಡಿದೆ. ಹಿರಿಯಾಗಿ ನೀವು ಬಂದಿರಲ್ಲ, ಫಸ್ಟ್ ಟೈಮ್ ಬಂದವರು ನೀವೇ ಬಂದರೆ ನಿಮ್ಗೆ ತಂದು ಕೂಡ ಹಾಕಿದ್ರ. ಫಸ್ಟ್ ಟೈಮ್ ಬಂದವರು ಈ ಮಾಹಿತಿ ನಿಮ್ಗೆ ಏನಾದ್ರು ಹೊರಗೆ ಬರ್ತಾ ಇದ್ರೆ ನೀವು ಯಾರ ಕೈಗಾದ್ರು ಸಿಗ್ತಾ ಇದ್ರ? ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ನಾನು ಆ ಮೀಟಿಂಗ್ ಅಟೆಂಡ್ ಮಾಡಿ ಮನಸ್ಸಲ್ಲೇ ನಮ್ಮ ಅಣ್ಣನ ಬುದ್ಧಿಲೇ ಇದೆ, ನಾನು ಕರ್ಕೊಂಡ್ಬಂದವನೇ ಅಂತ ಮನಸ್ಸಲ್ಲಿ ಬೈಕೊಂಡಿದ್ದೆ. ಏನು ಮಾಡಿದೆ? ಈಗ ಆರಂಭದಲ್ಲಿ ಕ್ಲಾಸ್ ಮಾಡೋವಾಗ ನೀವು ಎಷ್ಟು ಜನ ಬೈಕೊಂಡ್ರೆ ಮನಸ್ಸಲ್ಲಿ? ಎಲ್ಲರೂ ಬೈಕೊಂಡವರು. ಯಾಕಂದ್ರೆ ಆರಂಭ ಯಾರಿಗೆ ಏನಾಗಲ್ಲ ಗೊತ್ತಾಗಲ್ಲ. ಆರಂಭ ಯಾರಿಗೆ ಏನಾಗಲ್ಲ. ಸೇರಿಸಿದ್ರು ಮನೆಗೆ ಹೋದ್ರೆ ಏನೋ ಒಂದು ನಾನು ಏನು ಮಾಡಬೇಕು, ಏನೋ ಒಂದು ಮನೆಯಲ್ಲಿ ಏನೋ ಒಂದು ಅಪಘಾತ ಮಾಡಲೇಬೇಕು. ನಮ್ಮ ಒಪಿನಿಯನ್ ಇಲ್ಲದೆ, ನನ್ನನ್ನು ಕೇಳದೆ, ನನ್ನ ಒಪಿನಿಯನ್ ಇಲ್ಲದೆ, ನನ್ನ ಅನುಮತಿ ಇಲ್ಲದೆ ತಂದು ಕೂಡ ಹಾಕಿಲ್ಲ. ಮನೆಗೆ ಹೋದ್ರೆ ನಾನು ಏನೋ ಒಂದು ಮಾಡಲೇಬೇಕಂತ ತೀರ್ಮಾನ ಇತ್ತು. ಆದರೆ ದಿನ ತುಂಬ್ತಾ ಏನಾಯಿತು, ಇಲ್ಲಿ ಬರೋದು ಒಳ್ಳೇದೇ. ಇಲ್ಲಿ ಬರೋದು ನಿಮಗೆ 100ಕ್ಕೆ 100 ಒಳ್ಳೇದು, 100ಕ್ಕೆ 100 ಇಲ್ಲಿ ಬರುವಾಗ ನಿಮ್ಮ ಮನಸ್ಸಿಗೆ ನಾನು ಎಲ್ಲಿರ್ಬೇಕಾಯ್ತು, ಹೆಂಗಿರ್ಬೇಕಾಯ್ತು, ಎಲ್ಲಿ ನಾನು ಹಾಳಾಗಿದೆ, ಎಲ್ಲಿ ಬಿದ್ದೋಗಿದೆ ಅಂತ ಯೋಚನೆ ಮಾಡೋ ಒಂದು ಅವಕಾಶ ಒದಗಿ ಬಂದಿದೆ. ಹೊರಗಿದ್ದಿದ್ರೆ ಈ ಅವಕಾಶ ನಮ್ಗೆ ಏನಾಗ್ತಾ ಇಲ್ಲ. ಸಿಕ್ಕಿದ್ರೂ ಇದನ್ನು ಉಪಯೋಗಿಸ್ಕೊಳಕ್ ಆಗಲ್ಲ. ಒಂದ್ಸತಿ ಮಾಹಿತಿ ಸಿಕ್ಕಿದ್ರೂ ಇದನ್ನು ಬಳಸ್ಕೊಳಕ್ಕೆ ಏನಾಗಲ್ಲ ನಮ್ಮ ಕೈಲಿ. ಇಲ್ಲಿ ಬರೋದು 100ಕ್ಕೆ 100 ಒಳ್ಳೇದೇ, 100ಕ್ಕೆ 100 ಒಳ್ಳೇದು. ಮೊನ್ನೆ ಒಬ್ಬರು ಸಿಕ್ಕಿದ್ರೆ ನನಗೆ ಈ ಡ್ರಾಪ್ ಕೊಟ್ಟಿದ್ದಾರೆ ತಗಚ್ಗುಪ್ಪಲ್ಲಿ. ಏನು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರು. ಸಾರ್ ಕಾರ್ ಟಿಂಕರಿಂಗ್ ಅಂತ ಹೇಳಿದ್ರು. ಕಾರು ಏನಾಯ್ತು ವಿಷಯ ಅಂತ ಹೇಳಿದ್ರು. ಯಾರೋ ಫ್ರೆಂಡ್ ಕಾರ್ ತಗೊಂಡಿದ್ರು. ಕಾರ್ ತಗೊಂಡಿದ್ರು ಅಂತ ಕೇಳ್ತಾರೆ. ಅಲ್ಲ, ಫ್ರೆಂಡ್ಸ್ ಸ್ವೀಟು ಬೇರೆ, ಸ್ವೀಟು ಚಿಕ್ಕ ಮಕ್ಕಳು ಬೇರೆ. ನಾವು ಬೆಳೆದಂದ್ರೆ ಏನು ಕೇಳಿದ್ವಿ, ಕೊಟ್ಟಿದ್ರು. ಮೈಸೂರು ಹೈವೇನಲ್ಲಿ 4 ಜನ ಸ್ಪಾಟ್ ಆಗಿದ್ರು. 4 ಜನ ಹೊಸ ಗಾಡಿ. ಇಲ್ಲಿ ನೀವಿರುವಾಗ ಸೇಫಾ, ಹೊರಗಿರುವಾಗ ಸೇಫಾ? ಇವಾಗ ಸೇಫ್ ಆಗಿದ್ರು. 100ಕ್ಕೆ 100 ಸೇಫ್ ಆಗ್ತಿದ್ರೆ. ನಾನು ಮೀಟಿಂಗ್ ಹೋಗಿ ನಮ್ಮ ಮನ ಬುದ್ಧಿ ಇಲ್ಲ ಅಂತ ಬೈಕೊಂಡು, ಇದು ಜೀವ ಗ್ರಂಥ. ಏನು ಗ್ರಂಥ ಇದು? ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮನುಷ್ಯನಿಗೆ ಒಳ್ಳೆಯದು ಮಾಹಿತಿ ಕಡಿಮೆ, ಕೆಟ್ಟದ ಮಾಹಿತಿ ಜಾಸ್ತಿ. ನನಗೆ 90 ಕ್ವಾರ್ಟ್ರು ರಾಜ ವಿಸ್ಕಿ, ಮ್ಯಾಕ್ಡೋನು, ದುಡ್ಡಿಲ್ಲ ಅಂದರೆ ರಾಜ ವಿಸ್ಕಿ, ದುಡ್ಡು ಜಾಸ್ತಿ ರಾಜ. ಮನುಷ್ಯನಿಗೆ ಕೆಟ್ಟದೇನಿದೆ ತುಂಬ ನೆನಪಿದೆ, ತುಂಬ ಒಳ್ಳೆಯದು ಮಾತ್ರ. ಒಳ್ಳೆಯದು ನನಗೆ ಮಾಹಿತಿ ಇಲ್ಲ. ಈಗ ಇಲ್ಲಿ ಬಂದು ನೀವು ಫಸ್ಟ್ ಬೈಕೊಳ್ಳೋರು ಬೈಕೊಳ್ಳೋದು ಬಿಟ್ಬಿಟ್ಟು ಈಗ ಲೆಕ್ಕ ಆಗ್ತಾ ಇದೆ. ಇಷ್ಟು ದಿನ ಇದೆಯಪ್ಪ, ಅವಾಗ ಹೋಗ್ಬೇಕು ಮನೆಗೆ. ಈಗ ನಾನು ವ್ಯಾಪ್ ಸೇರಿಲ್ಲ, ಆದರೆ ನಿಮ್ಮ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ನಾನು ಶೇರ್ ಮಾಡ್ಕೊಂಡಿಲ್ಲ, ನಾನು ಶೇರಿಂಗ್ ಇಲ್ಲ. ಲೆಕ್ಕ ಹಾಕೋರು ಇದ್ದಾರಿಲ್ವ? ಮನುಷ್ಯನಿಗೆ ಒಳ್ಳೆಯದು ಒಂಥರ ಹಿಂಸೆ ಆಗುತ್ತೆ. ಒಳ್ಳೇದು ಏನಾಗುತ್ತೆ, ಹಿಂಸೆನೇನೋ ಒಳ್ಳೆಯದಾಗಿರ್ತದೆ. ಹಿಂಸೆ ತಾತ್ಕಾಲಿಕವಾಗಿ ಹಿಂಸೆ ಏನಾಗುತ್ತೆ, ಒಳ್ಳೆಯದಾಗಿರ್ತದೆ. ಒಳ್ಳೆಯದೇನಾಗುತ್ತೆ, ಒಳ್ಳೆಯದು ಹಿಂಸೆಕರ ಕಾಣುತ್ತೆ. ಈಗ ನಿಮ್ಮನ್ನು ಇಲ್ಲಿ 3 ತಿಂಗಳು ಕೂಡ ಹಾಕುವಾಗ ಇದು ನಿಮ್ಗೊಂಥರ ಏನಾಗಲ್ಲ ಅಂದರೆ ಇದನ್ನು ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ಇದು ನಿಭಾಯಿಸಕ್ಕೆ. ಈಗ ಮನೆಯಲ್ಲಿ ಮಕ್ಕಳನ್ನು ಶಿಸ್ತಲ್ಲಿ ಬೆಳೆಸಿದರೆ, ಮನೇಲಿ ಅಪ್ಪ ಅಮ್ಮ ಟಾರ್ಚರ್ ಮಾಡ್ತಾರೆ. ಮನೆ ಬಿಟ್ಟು ಹೋದ್ರೆ ಅಲ್ಲೇ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಲ್ಲಿ ಏನಿರ್ಬೋದು, ಚೀಲ ಹಾಕ್ಕೊಂಡು, ಒಂದು ಚೀಲ ಹಾಕ್ಕೊಂಡು ಸ್ವತಂತ್ರವಾಗಿ ಜೀವನ ಮಾಡ್ಬೋದು ಅನ್ನೋದು. ಶಿಸ್ತು ಯಾರೇನು ಮಾಡಲ್ಲ, ಇಷ್ಟಪಡಲ್ಲ. ಶಿಸ್ತು ಒಳ್ಳೇದು, ಶಿಸ್ತು ಆದರೆ ಶಿಸ್ತು ಯಾರೇನು ಮಾಡಲ್ಲ, ಇಷ್ಟಪಡಲ್ಲ. ಈಗ 3 ತಿಂಗಳ ಟ್ರೈನಿಂಗ್ ನಿಮಗಿದು. ಟ್ರೈನಿಂಗಲ್ಲಿ ಕಷ್ಟನಾ, ಪೋಸ್ಟಿಂಗಲ್ಲಿ ಕಷ್ಟನಾ? ಟ್ರೈನಿಂಗಲ್ಲಿ ಕಷ್ಟ ಇದೆ. ಈ ಕಷ್ಟ ಏನು ಮಾಡಬೇಕು, ನಿಭಾಯಿಸ್ಕೋಬೇಕು. ಏನು ಮಾಡಬೇಕು? ನಿಮ್ಮ ಕಾಲ ನಮ್ಮ ಚಕ್ರ ಇದೆ, ನಾವು ಒಂದು ಕಡೆ ನಿಂತ್ಕೊಳ್ಳೋರಲ್ಲ, ಸುತ್ತವ್ರು ನಾವು.
ಏನಾಗಿದೆ ನಾವು ಸುತ್ತವರು ತಂದು ಕೂಡಾಗಿದ್ರೆ ಏನಾಗುತ್ತೆ? ಟೈಮ್ ಏನಾಗಲ್ಲ ನಮಗೆ, ಟೈಮು ಪಾಸ್ ಆಗಲ್ಲ ಬೇಗ. ಇಲ್ಲಿ ಬರೋದು 100ಕ್ಕೆ 100 ಒಳ್ಳೇದು. ಅಂದರೆ ಈ ಗ್ರಂಥದಲ್ಲಿ ಕೆಲವು ಮಾತು ತಿಳಿಸ್ತಾ ಇದ್ದಾರೆ, ಇದರ ಬಗ್ಗೆ ನನಗೆ ಗೊತ್ತಿಲ್ಲ. ಲೂಕಾಸು ವಾರ್ತ 19:10 ಮನುಷ್ಯ ಕುಮಾರನು ಕೆಟ್ಟು ಹೋಗಿರೋರು ಹುಡುಕಿ ರಕ್ಷಿಸೋದು ಬಂದ್ರೆ ಈ ಸಂದೇಶ ಕೇಳಿದೆ. ಮನುಷ್ಯ ಕುಮಾರನ ಅಂತ ಹೇಳಿದ್ರೆ ಪರಮಾತ್ಮನ, ಇದನ್ನು ದೇವರು ಬೆಂಕಿಯಾಗಿದ್ದಾನೆ. ದೇವರು ಹೆಂಗಿದ್ದಾನೆ? ಬೆಂಕಿಯಾಗಿರೋದು. ಹಾಗೆ ಬಂದರೆ ನಾವು ಭೂಮಿ ಏನಾಗುತ್ತೆ? ಈ ಸೂರ್ಯ ಇದ್ದಾನಲ್ವಾ, ಸೂರ್ಯನ ಅಗಲಕ್ಕೆ ಇಂಥ ಭೂಮಿ 108 ಬೇಕು. ಎಷ್ಟು? ಮೇಲೆ ಸೂರ್ಯ ನೋಡುವಾಗ ನಮ್ಗೆ ಎಷ್ಟು ಕಾಣುತ್ತೆ? ಅದನ್ನ ಅಗಲ ಇಂಥ ಭೂಮಿ ಎಷ್ಟು ಬೇಕು? 108 ಭೂಮಿ ಇದ್ದಿದ್ರೆ ಆ ಸೂರ್ಯನ ಅಗಲಕ್ಕೆ ಏನಾಗುತ್ತೆ? ಮ್ಯಾಚ್ ಆಗತ್ತೆ. ಅದನ್ನು ಉಂಟು ಮಾಡಿದ ದೇವರು ನಾವು ಇಮೇಜ್ ಮಾಡೋಕ್ಕಾಗಲ್ಲ. ಇಮೇಜ್ ಮಾಡೋಕ್ಕೆ ಆ ದೇವರು ಬೆಂಕಿ ಆಗಿದ್ದಾನೆ. ದೇವರು ಹೆಂಗಿದ್ದಾನೆ? ಬೆಂಕಿಯಾಗಿರೋ ದೇವರು ಮನುಷ್ಯರನ್ನು ಪ್ರೀತಿ ಮಾಡಿ ಮನುಷ್ಯನಾಗಿ ಬಂದರು. ಈಗ ನಿಮ್ಮ ಜನ ಅಮೆರಿಕಾನಲ್ಲಿ ಇರ್ತಾರೆ, ಡಾಕ್ಟರ್ ಹೇಳ್ತಾರೆ ಅವ್ರು ಬಂದರೆ ಇವರು ವಾಸಿ ಆಗ್ತಾರೆ ಅಂತ. ಅವ್ರು ಅಮೆರಿಕಲ್ಲಿ ಬರ್ತಾರೆ, ಸತ್ತರೂ ಕಳಿಸಿ ನಾವು ದುಡ್ಡು ಕಳಿಸ್ತೀವಿ ಅಂತಾರೆ. ದೇವರು ಮನುಷ್ಯರನ್ನು ಪ್ರೀತಿ ಮಾಡಿ ಭೂಮಿಗೆ ಬಂದರು. ಈಗ ನಿಮ್ಮದು ಕನ್ನಡ ತೆಲುಗು? ತಮಿಳು. ನೀವು ಇಲ್ಲಿರೋ ಮನೆ. ಈಗ ಇವರೊಬ್ಬರನ್ನೇ ಪ್ರಶ್ನೆ ಕೇಳ್ತೀನಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋಕ್ಕೆ ಮುಂಚೆ ಅವರು ಏನು ಯಾವುದರಲ್ಲಿದ್ದರು? ಇವರೊಬ್ಬರನ್ನೇ ಬೇರೆಯವ್ರು ಯಾರು ಹೇಳಬಾರ್ದು. ಮುಖ್ಯಮಂತ್ರಿ ಆಗೋಕ್ಕೆ ಮುಂಚೆ ಅವರು ಏನು ಕೆಲಸ ಮಾಡಿದ್ರು? ಪಾಲಿಟಿಕ್ಸ್ ಬರೋಕ್ಕೆ ಮುಂಚೆ ಇವ್ರಿಗೆ ಮಿಸ್ಟೇಕ್ ಇಲ್ಲ. LLB ಮಾಡಿ ಲಾಯರ್ ಆಗಿದ್ದಾರೆ. ನಾನು ಏನಾಗಿದೆ ಅಂತಂದರೆ, ಇದು ನಮಗೆ ಅಗತ್ಯ ಇದೆ. ಮುಖ್ಯಮಂತ್ರಿ ಅವ್ರೇನಾಗಿದೆ? LLB ಮಾಡಿ ಎಷ್ಟು ಜನ ಗೊತ್ತು ಅವ್ರು ಲಾಯರ್ ಅಂತ? ಅಂದರೆ ಜನರಲ್ ನಾಲೆಡ್ಜ್ ಇರೋರಿಗೆ ಗೊತ್ತಿದೆ, ಜನರಲ್ ನಾಲೆಡ್ಜ್ ಇಲ್ದಿರೋರಿಗೆ ಗೊತ್ತಿಲ್ಲ. ಅಂದರೆ ಇವ್ರು ತಪ್ಪಲ್ಲ, ತಿಳ್ಕೊಂಡಿರೋರು ಗೊತ್ತಿಲ್ಲ. ಅವ್ರದ್ದು ತಪ್ಪಲ್ಲ, ಅವ್ರ ಮೇಲೆ ನಾನು ತಪ್ಪು ಓಡಿಸ್ತಾ ಇಲ್ಲ. ನಾನು ಹೇಳಿದ್ರೆ ಬೆಂಕಿ ಆಗಿದೆ, ನಿಮ್ಗೆ ಗೊತ್ತಿದೆಯಾ? ತಿಳ್ಕೊಂಡಿಲ್ಲ? ನಾನು ತಿಳ್ಕೊಂಡಿಲ್ಲ. ನನಗೇನು ಗೊತ್ತು? ಎಣ್ಣೆ ಗೊತ್ತು, ML ಗೊತ್ತು, 90 ಗೊತ್ತು, ಕ್ವಾರ್ಟರ್ ಗೊತ್ತು. ಇದರ ಬಗ್ಗೆ ನನಗೆ ಗೊತ್ತಿಲ್ಲ. ಇದರಲ್ಲಿರೋದು ಬೆಂಕಿಯಾಗಿರೋ ದೇವರು ಮನುಷ್ಯನ ಪ್ರೀತಿ ಮಾಡಿ ಮನುಷ್ಯನಾಗಿ ಬಂದರು ಅಂತ ಈ ಸಂದೇಶ ಕೇಳಿಸ್ಕೊಂಡಿದೆ. ಸಂದೇಶ ಕೇಳಿಸ್ಕೊಂಡು ಮೀಟಿಂಗ್ ಮುಕ್ತ ಆಗಿದೆ. ಈ ಥರ ಮೊಣಕಾಲು ಹಾಕಿದೆ, ಈ ಥರ ಲಾಸ್ಟಲ್ಲಿ ಈ ಥರ ಮೊಣಕಾಲು ಹಾಕಿ, ದೇವರೇ ನಾನು ಪಾಪಿಯಾಗಿದೆ, ನನ್ನನ್ನು ಕೆಡಿಸ್ಕೊಂಡಿದೆ, ನಾನು ಒಳ್ಳೆಯವನಾಗಿ ಜೀವನ ಮಾಡ್ತೀನಿ, ನನ್ನ ಬದುಕನ್ನು ಬದಲಾಯಿಸಿ ಅಂತೇಳಿ ಲಾಸ್ಟ್ ಮಿನಿಟಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದೆ. ನಾನೇನು ಮಾಡಿದೆ? ನಾನು ಬಹಿರಂಗವಾಗಿ ಪ್ರಾರ್ಥನೆ ಮಾಡೋಕ್ಕೆ ಅಷ್ಟೊಂದು ನನಗೆ ತರಬೇತಿ ಇಲ್ಲ. ನಾನು ಹೊಲಸು ಮಾತಾಡ್ತೀನಿ. ಏನು ಮಾತಾಡ್ತೀನಿ? ಈಗ ನಾವು ಯಾರಾದ್ರೂ ಒಳ್ಳೇದು ಮಾತಾಡೋಕ್ಕೆ ನಮ್ಗೆ ಪ್ರಜ್ಞೆ ಇರೋಲ್ಲ. ಹೊಲಸು ಏನು ಹೊಲಸು ಸೆಕೆಂಡ್ಸಲ್ಲಿ ನಮ್ಮ ಜೊತೆ ನಮ್ಮ ಹಿಂದೆ 4 ಜನ ಇದ್ದರೆ ನಾವೇನು ಮಾತಾಡ್ತೇವೆ ನಮ್ಮ ಪ್ರಜ್ಞೆ ಇರೋಲ್ಲ. ಹೌದಲ್ವಾ? ಆದರೆ ಸಣ್ಣ ಪ್ರಾರ್ಥನೆ ಮನಸ್ಸಲ್ಲಿ ಮಾಡ್ತೇವ್ರೆ, ನಾನು ಹಾಳಾಗಿದೆ ನಿಜ, ನಾನು ಒಳ್ಳೆಯವನಾಗಿ ಬದುಕ್ತೀನಿ ಅಂತ ಸಣ್ಣ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದೆ. ಬದುಕು ಬದಲಾಗಿ 24 ವರ್ಷ ಆಯ್ತೀನಿ. ಎಷ್ಟು ವರ್ಷ? 24 ವರ್ಷ. ದೇವ್ರಿಗೊಂದು ಚಪ್ಪಾಳೆ ಹಾಕಿ ನೋಡಿ. ದೇವರಿಗೆ ನನ್ನಿಂದ ಏನಾದರೂ ಲಾಭ ಆಗುವಂಥದ್ದು ಏನಾದರೂ ಇದೆಯಾ? ದೇವರಿಗೆ ಸಹಾಯ ಮಾಡೋ ತಗದಿ ಏನಾದರೂ ಇದೆಯಾ? ಎರಡರಲ್ಲೂ ನಾನೇನಾಗಿದೆ, ಎರಡರಲ್ಲೂ ನಾನು ಉಪಯೋಗ ಇಲ್ಲ. ಎರಡರಲ್ಲೂ ಈಗ ವಯಸ್ಸಾಗಿದ್ದವ್ರಿಗೆ ನಾನು ಕೆಲಸಕ್ಕೆ ಕರ್ಕೊಳ್ಳಲ್ಲ. ಯಾಕೆ ಕೆಲಸ ಕರ್ಕೊಳ್ಳಲ್ಲ? ಕೆಲಸ ಆಗಿಲ್ಲ. ನನ್ನ ಕೆಲಸ ಯವನಸ್ಥರನ್ನೇ ಕೆಲಸಕ್ಕೆ ಕರ್ಕೊತೀನಿ. ಯಾಕೆಂದರೆ ಅವ್ರ ಹತ್ರ ಕೆಲಸ ತೆಗಿಬೋದು. ವಯಸ್ಸಾಗಿದ್ದವ್ರ ಹತ್ರ ತೆಗಿಯೋಕ್ಕಾಗಲ್ಲ. ದೇವರಿಗೆ ನಾನು ಬೇಕಾಗಿಲ್ಲ. ದೇವರ ಮನಸ್ಸು ಐಸು. ಎಂಥ ಮನಸ್ಸು? ಐಸು ಏನಾಗುತ್ತೆ? ನನ್ನ ಮಾತು ದೇವ್ರು ಏನಾಗಿದ್ರು? ಕರಗೋಗಿದ್ರು. ಕರಗೋಗಿ ನನ್ನ ಜೀವಿತ ಏನಾಯ್ತು? ಇವತ್ತು ಬದಲಾಗಿದೆ. ಏನಾಯ್ತು? ಗ್ರಂಥ ದಿನ 10 ಗಂಟೆ ಹೋಗ್ತೀವಿ. ಇವತ್ತು 1 ಅವರ್ ಓದಿದೆ. ಏನು ಮಾಡಿದ್ದು? ಇದೊಂಥರ ಮನುಷ್ಯನಿಗೆ ದಿಕ್ಸೂಚಿ. ಮನುಷ್ಯನಿಗೆ ಈಗ ನಮ್ಮ ಫ್ಲೈಟ್ ಹೋಗುತ್ತೆ. ಫ್ಲೈಟಲ್ಲಿ ನಾವೇನಾದ್ರು ರಸ್ತೆ ಹಾಕಿದೆ? ಫ್ಲೈಟ್ ಯಾವ್ದು ಮುಖಾಂತರ ಹೋಗುತ್ತೆ? ದಿಕ್ಸೂಚಿ. ಅದಿಲ್ಲದೆ ಹೋದರೆ ಮತ್ತೆ ಹಡಗು ನೀರಲ್ಲಿ ದಿಕ್ಸೂಚಿ. ಅದಿಲ್ಲದೆ ಹೋದ್ರೆ ಅದು ಎಲ್ಲಿ ಹೋಗುತ್ತೆ? ಮನುಷ್ಯನಿಗೆ ದಿಕ್ಸೂಚಿ. ಮನುಷ್ಯನಿಗೆ
ಮತ್ತು 1 ಗಂಟೆ ದಿನ ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ಮಾಡೋದು ದೇವ್ರ ಶಕ್ತಿ ಹೊಂದಿಕೊಂಡಿದೆ. ಕೆಟ್ಟದನ್ನು ಇದನ್ನು ತಳ್ಳುವಂಥ